ಬಿ.ಎಸ್. ಯಡಿಯೂರಪ್ಪನವರ 50 ವರ್ಷಗಳ ಯಶಸ್ವಿ ರಾಜಕೀಯ ಜೀವನ ಪೂರೈಸಿದ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಅಭಿವೃದ್ಧಿಯ ಹರಿಕಾರರು, ಸಮಾಜದ ನಿರ್ಮಾತೃಗಳು, ರೈತ ನಾಯಕರು, ಹೋರಾಟಗಾರರು ಆದ ಬಿ.ಎಸ್. ಯಡಿಯೂರಪ್ಪನವರಿಗೆ ಅಭಿನಂದನಾ ಕಾರ್ಯಕ್ರಮ. ಬಿ.ಎಸ್.ವೈ ಅಭಿಮಾನೋತ್ಸವ. ಬಿ.ಎಸ್.ವೈ ಅಭಿಮಾನೋತ್ಸವಕ್ಕೆ ಸಾಗರ ಹಾಗೂ ಹೊಸನಗರ ಕ್ಷೇತ್ರದಿಂದ ಸರಿಸುಮಾರು 4,000ಕ್ಕೂ ಅಧಿಕ ಸಂಖ್ಯೆಯ ಕಾರ್ಯಕರ್ತರು ಭಾಗವಹಿಸಲಿದ್ದು, ಸನ್ಮಾನ್ಯ ಬಿ.ಎಸ್. ಯಡಿಯೂರಪ್ಪನವರ 50 ವರ್ಷಗಳ ಸಾರ್ಥಕ ರಾಜಕೀಯ ಪಯಣಕ್ಕೆ ಸಾಕ್ಷಿಯಾಗಲಿದ್ದಾರೆ ಎಂದು ಮಾಜಿ ಮಂತ್ರಿಗಳಾದ ಅರ್ತಾಳು ಹಾಲಪ್ಪನವರು ಮಾತನಾಡಿದರು. ರಾಜಕೀಯ 50 ವರ್ಷಗಳ ರಾಜಕೀಯ ಜೀವನದಲ್ಲಿ ಅವರು ಕೊಟ್ಟಂಥ ಸೇವೆಗಳನ್ನು ಸ್ಮರಿಸಿ, ಅವರು ಮಾಡಿದಂಥ ಹೋರಾಟಗಳನ್ನು ಸ್ಮರಿಸಿಕೊಂಡು ಅವರಿಗೆ ಒಂದು ಸನ್ಮಾನವನ್ನು ಮಾಡ್ತಕ್ಕಂಥ ಕಾರ್ಯಕ್ರಮ ತಮಗೆ ಈಗಾಗಲೇ ಗೊತ್ತಿದ್ದ ಹಾಗೆ ಚಿತ್ರದುರ್ಗದಲ್ಲಿ ನಡೀತಾರೆ. ಇದು ರಾಷ್ಟ್ರ ಮಟ್ಟದ ಕಾರ್ಯಕ್ರಮ. ಅಮಿತ್ ಶಾ ಬರ್ತಾರೆ ಮತ್ತು ನಮ್ಮ ಪಕ್ಷದ ಅನೇಕ ಜನ ರಾಷ್ಟ್ರೀಯ ಮುಖಂಡರುಗಳು ಬರ್ತಾರೆ. ಅವರಿಗೆ ನಾವು ಇಲ್ಲಿವರೆಗೆ ಯಡಿಯೂರಪ್ಪ ಕೊಟ್ಟಂಥ ಬಡವರ ಕಾರ್ಯಕ್ರಮಗಳು, ರೈತರ ಪರವಾದ ಕಾರ್ಯಕ್ರಮಗಳು, ಸ್ತ್ರೀಯರ ಪರವಾಗಿ ಕೊಟ್ಟಂಥ ಕಾರ್ಯಕ್ರಮಗಳು ಇವೆಲ್ಲವನ್ನು ಸ್ಮರಿಸಿ ಅವರಿಗೆ ಸನ್ಮಾನ ಮಾಡ್ತಕ್ಕಂಥ ಒಂದು ಅಭಿಮಾನೋತ್ಸವ ಕಾರ್ಯಕ್ರಮ ಇದು. ನಾವು ಸಾಗರದಿಂದನೂ ಕೂಡ ಸುಮಾರು 2,000 ಜನ, ಸಾಗರದಿಂದ ಹೊಸನಗರದಿಂದ 2,000 ಜನ, ಸ್ವಲ್ಪ ಹತ್ತಿರ ಆಗ್ತದೆ. ಹೀಗೆ 4,000 ಜನ ಸಾಗರ ಕ್ಷೇತ್ರದಿಂದ, ಒಟ್ಟು 50, 51, 52 ಅಂತ ಪಟ್ಟಿ ಮಾಡಿದ್ದೇವೆ. ಶಿವಮೊಗ್ಗ ಜಿಲ್ಲೆಯಿಂದ ಹೋಗ್ತಾ ಇದ್ದೀವಿ. ನಾವು ಈಗ ಅನಂತಪುರದಲ್ಲಿದ್ದೀವಿ. ಈಗ ಅನಂತಪುರದಿಂದ ಹೊರಟಿದ್ದೇವೆ. ಮಧ್ಯಾಹ್ನ 1 ಗಂಟೆಗೆ ಪ್ರಾರಂಭ ಆಗ್ತದೆ ಕಾರ್ಯಕ್ರಮ, 5 ಗಂಟೆಗೆ ಮುಕ್ತಾಯ ಆಗ್ತದೆ. ಅದನ್ನು ಭಾಗವಹಿಸಿ ಬರ್ತೇವೆ. ಆನಂದಪುರದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರತ್ನಾಕರ ವನಗೌಡ ಅವರ ತೋಟದ ಮನೆಯಿಂದ ಹೊರಟ ಸಾವಿರಾರು ಕಾರ್ಯಕರ್ತರು. ಈ ಸಂದರ್ಭದಲ್ಲಿ ಭಾಜಪದ ಪ್ರಮುಖರಾದ ಡಾಕ್ಟರ್ ರಾಜನಂದಿನಿ, ರತ್ನಾಕರ ವನಗೌಡು ಹಾಗೂ ಬಿಜೆಪಿಯ ತಾಲೂಕು ಪ್ರಮುಖರು, ಶಕ್ತಿ ಕೇಂದ್ರದ ಪ್ರಮುಖರು ಉಪಸ್ಥಿತರಿದ್ದರು.